ಹ್ಞೂ 7ಗಿದೆ ಬಸ್ಸು. ಡ್ರಾಪ್ ಮಾಡ್ತೀಯ ತಾನೇ? ಹಾಂ ಆಯಿತು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀರು ತೊಗೊಂಡಿದ್ದೀನಿ. ಸರಿ. ಕೇಳಿದ್ದೆ ಕೇಳ್ತೀಯಪ್ಪ 20 ಸಲ. ತೊಗೊಂಡಿದ್ದೀನಿ ಅಂತ ಹೇಳಿದೆ ತಾನೇ? ತಿನ್ನೋಕ್ಕೂ ತೊಗೊಂಡಿದ್ದೀನಿ. ಸರಿ, ನೀನು ಬೇಗ ಬಾ, ಟೈಮ್ ಆಯಿತು. ಇಲ್ಲ, ಹೊರಗಡೆ ಏನೂ ತಿನ್ನಲ್ಲ ಆಯಿತಾ? ನೀನು ಹೇಳಿದ್ಮೇಲೆ ನಾನು ಹೊರಗಡೆ ಏನಾದ್ರು ತಿಂತೀನಾ? ನಾನೇನೂ ತಿನ್ನಲ್ಲ. ಟೈಮ್ ಆಯಿತು ಬಾಪ. ಅಮ್ಮು, ಯಾಕೋ ಬೇಜಾರು ಮಾಡ್ಕೋತೀಯಾ? ಬಂದ್ಬಿಡ್ತೀನಲ್ವ 2 ದಿವಸದಲ್ಲಿ. ಬೇಜಾರು ಮಾಡ್ಕೋಬೇಡ ಆಯಿತಾ? ಪರವಾಗಿ ನಿಂಗೆ ಏನು ತರಬೇಕು? ಬೇಗ ಬಂದ್ಬಿಡ್ತೀನಲ್ವ, ಅವಾಗವಾಗ ಫೋನ್ ಮಾಡ್ತೀನಿ. ಊಟ ಆಯಿತಾ, ತಿಂಡಿ ಆಯಿತಾ ಅಂತೆಲ್ಲ ಕೇಳ್ತೀನಿ. ಅಯ್ಯೋ, ನಾನು ನಿನ್ಗೇನೋ ಹೇಳ್ದೆ ತಾನೇ ತೊಗೊಂಡ್ಬಾ ಅಂತ, ನೀನು ಮರ್ತ್ಬಿಟ್ಟಿಯಾ? ಛೇ, ಏನು ಮರ್ತಿಲ್ವಾ? ತಂದಿದೀಯಾ? ಖರ್ಚಿಗೆ ದುಡ್ಡಿದೆ ನನ್ನ ಹತ್ರ ಆಯಿತಾ? ನನಗೇನಾದ್ರು ದುಡ್ಡು ಬೇಕು ಅಂದರೆ ನಾನೇ ಫೋನ್ ಮಾಡಿ ಕೇಳ್ತೀನಿ. ಸುಮ್ಮನೆ ನೋಡು, ನೀನು ಅವಾಗಲೇ ದುಡ್ಡು ಹಾಕಿದ್ಯಾ, ನನಗೆ ಮೆಸೇಜ್ ಬಂತು. ನಾನೇನು ಕೇಳೋದೇ ಇಲ್ಲ, ಕೇಳ್ದೆ ದುಡ್ಡು ಹಾಕ್ತೀಯಾ? ನನಗೇನೋ ಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ, ನೀನೇ ತೊಗೊಂಡು ಬಂದಿರ್ತೀಯ. ನೀನು ಸಿಗಬೇಕು ಅಂದರೆ ನಾನು ತುಂಬ ಅದೃಷ್ಟ ಮಾಡಿದ್ದೆ. ಸರಿ ಆಯಿತು, ಬೇಜಾರು ಮಾಡ್ಕೋಬೇಡ, ಬಂದ್ಬಿಡ್ತೀನಿ ಬೇಗ. ಅಲ್ಲ ಕಣೋ, ಅಷ್ಟೆಲ್ಲ ಬೈದ್ರೂ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆಯಲ್ಲ.